ನಗರದ ಜಯಚಾಮರಾಜ ಒಡೆಯರ್ ವೃತ್ತದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಹಿನ್ನೆಲೆಯಲ್ಲಿ ಅದರ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸುವ ಮೂಲಕ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಯ ಮುಖಂಡರುಗಳು ಪ್ರತಿಭಟನೆ ನಡೆಸಿದರು. ನಂತರ ಮಾತನಾಡಿ, ಕೇಂದ್ರ ಶಿಕ್ಷಣ ಸಚಿವ ಈ ಕೂಡಲೇ ರಾಜೀನಾಮೆ ನೀಡಬೇಕು, ಇದರಿಂದ ಅವರ ಘನತೆ ಉಳಿಯುತ್ತದೆ. ರೈಲ್ವೆ ದುರಂತ ಆಯಿತೆಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಂತ್ರಿಗಿರಿಯಿಂದ ಕೂಡಲೇ ರಾಜೀನಾಮೆ ನೀಡಿದರು. ರಾಜೀನಾಮೆ ಕೊಡುವುದರಿಂದ ಘನತೆ ಜಾಸ್ತಿಯಾಗುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಮಂಜುನಾಥ್, ದಲಿತ ಸಂಘರ್ಷ ಸಮಿತಿ ಎಂವಿ ಕೃಷ್ಣ, ಮುಖಂಡರುಗಳಾದ ಮಂಜುನಾಥ್ ಕಮ್ನಾಯ್ಕನಹಳ್ಳಿ, ಶಾಲಿನಿ, ದೇವಮ್ಮ, ರಾಜೇಶ್ವರಿ, ಶಿವಲಿಂಗಪ್ಪ, ಯರಳ್ಳಿ ಕುಮಾರ್, ತೇಜಸ್, ಪಾರ್ಥಸಾರಥಿ ಭಾಗವಹಿಸಿದ್ದರು. ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಸಂಜೆ ವೃತ್ತದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ. ಪಾರ್ಲಿಮೆಂಟ್ಗೆ ನುಗ್ಗುವಷ್ಟು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರು. ನೀಟ್ ಅನ್ಯಾಯವಾಗಿದೆ. 20 ಜನ ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಇನ್ನೂ ಅನೇಕ ಕಡೆ ಕಾಣದ ರೀತಿಯಲ್ಲಿ ಮೋಸ ಆಗಿದೆ. ರೈಲ್ವೆ ದುರಂತ ಆಯಿತು ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಂತ್ರಿ ಕೂಡಲೇ ರಾಜೀನಾಮೆ ಅನ್ಯಾಯ ಆಗಿದೆ. ರಾಜೀನಾಮೆ ಕೊಡೋದ್ರಿಂದ ನಿಮ್ಮ ಘನತೆ ಜಾಸ್ತಿ ಆಗುತ್ತೆ. ತಪ್ಪಾಗಿದ್ರೆ ತಪ್ಪಾಗಿದೆ ಅಂತ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಬೇಕಾದ್ದು ಶಿಕ್ಷಣ ಸಚಿವರಿಗೂ ಕೇಂದ್ರ ಶಿಕ್ಷಣ ಸಚಿವರಿಗೂ ಇದು ಸ್ಪಷ್ಟ ಮತ್ತು ನೇರ. ಮತ್ತು ಈ ವಿದ್ಯಾರ್ಥಿ ಚಳುವಳಿಯನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಶಕ್ತಿಗಳು ಇದ್ದಾರೆ. ಬಹಳ ಬುದ್ಧಿವಂತಿಕೆಯಿಂದ ನಿರಪರಾಧಿ ವಿದ್ಯಾರ್ಥಿಗಳನ್ನು ಬಹಳ ರೀತಿಯಿಂದ ಬಳಸ್ಕೊಳ್ತಕ್ಕಂಥ ಚಿಂತೆಗೆ ಹೋಗಬಾರ್ದು. ವಿದ್ಯಾರ್ಥಿಗಳ ಬೇಡಿಕೆ ಪ್ರಾಮಾಣಿಕವಾಗಿ ಅವರಿಗೆ ಬೆಂಬಲ ಕೊಡಬೇಕು. ವಿದ್ಯಾರ್ಥಿಗಳ ಬೇಡಿಕೆಯನ್ನು ನಾವು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಬಾರ್ದು. ನಾನು ಶಿಕ್ಷಣ ವ್ಯವಸ್ಥೆ ವ್ಯಾಪಾರ ಆಗಿದೆ. ವ್ಯಾಪಾರ ಎಲ್ಲ ಉನ್ನತ ಮಟ್ಟದ ಶಿಕ್ಷಣ ವ್ಯಾಪಾರ. ಮೆಡಿಕಲ್ ದರೋಡೆ ವ್ಯಾಪಾರ, ಇಂಜಿನಿಯರಿಂಗ್ ದರೋಡೆ ವ್ಯಾಪಾರ, ಖಾಸಗಿ ಶಿಕ್ಷಣ ಸಂಸ್ಥೆ ದರೋಡೆ ವ್ಯಾಪಾರ. ಕಾರಣ ಏನು? ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ, ಉತ್ತಮವಾದಂಥ ಮನೆಗಳಿಲ್ಲ. ಈ ಕ್ಷಣದವರೆಗೂ ಶಾಲೆಗಳು ರಿಪೇರಿ ಆಗಿಲ್ಲ ಮತ್ತು ಉಪಾಧ್ಯಾಯರುಗಳಿಲ್ಲ, ಪ್ರಾಧ್ಯಾಪಕರಿಲ್ಲ, ಉನ್ನತ ಮಟ್ಟದ ಪ್ರೊಫೆಸರ್ಗಳಿಲ್ಲ. ಹೀಗಾಗಿ ಖಾಸಗಿ ಶಿಕ್ಷಣ ಸಮಿತಿಯವರು ಎಲ್ಲರೂ ಬೋರ್ಡ್ ಹಾಕಿದ್ದಾರೆ, ನಾವು ಲಂಡನ್ನಿಂದ ಬಂದಿದ್ದೀವಿ, ನಿಮ್ಮ ಮಕ್ಕಳು ಸೇರಿಸಿ. ವಿದೇಶದಿಂದ ಬರ್ತಕ್ಕಂಥದ್ದು ಬರೇ ಮೋಸ. ಫುಟ್ಪಾತ್ ಖಾಲಿ ಮಾಡಿಸ್ತೀವಿ ಅಂತ ಹೇಳಿ ಯಾರದ್ದು ಖಾಲಿ ಮಾಡಿಸಿರೋದು? ಹೀರೆಕಾಯಿ, ಬದನೆಕಾಯಿ, ಸೌತೆಕಾಯಿ, ಸೊಪ್ಪು ಮಾರ್ತಕ್ಕಂಥ, ತಿರುಬಡ್ಡಿ ತಗೊಂಡು ಜೀವನ ಮಾಡ್ತಕ್ಕಂಥ ಬಡವರನ್ನ ನಮ್ಮ ಮನೆ ಹೊಡೆದು ಹಾಕಿದ್ರೆ ನಾನು ನಿಮಗೆ ಬಂದು ಮುತ್ತಿಕ್ಲ